ರಾಷ್ಟ್ರೀಯ ಶಿಕ್ಷಣ ನೀತಿಯಡಿ ಕೇಂದ್ರ ಸರ್ಕಾರ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾರಂಭಿಸಿರುವ ತಾಂತ್ರಿಕ ಶಿಕ್ಷಣ ಗುಣಮಟ್ಟ ಸುಧಾರಣಾ ಕಾರ್ಯಕ್ರಮ ಅಂದರೆ ಟೆಕ್ನಿಕಲ್ ಎಜುಕೇಶನ್ ಕ್ವಾಲಿಟಿ ಇಂಪ್ರೂವ್ಮೆಂಟ್. ಇದು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮವಾಗಿದ್ದು ಪ್ರಸ್ತುತ ಇದರ 2ನೇ ಹಂತ ಮುಕ್ತಾಯದ ಮಟ್ಟ ಮುಟ್ಟಿದೆ. ಕಾರ್ಯಕ್ರಮ ಅನುಷ್ಠಾನಗೊಳಿಸಿರುವ ರಾಜ್ಯದ ತಾಂತ್ರಿಕ ಶಿಕ್ಷಣ ಸಂಸ್ಥೆ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಉತ್ತಮ ಇಂಜಿನಿಯರ್ಗಳನ್ನು ತಯಾರು ಮಾಡಿದೆ. ಇವರು ದೇಶಾದ್ಯಂತ ಮಾತ್ರವಲ್ಲದೆ ವಿಶ್ವದೆಲ್ಲೆಡೆ ತಜ್ಞ ಇಂಜಿನಿಯರ್ಗಳಾಗಿ ಶೈಕ್ಷಣಿಕ ಭೂಪಟದಲ್ಲಿ ರಾಜ್ಯದ ಕೀರ್ತಿಯನ್ನು ಸಾರಿದ್ದಾರೆ. ದೇಶದಲ್ಲಿ 187 ಕಾಲೇಜುಗಳಿದ್ದಾರೆ. 23 ರಾಜ್ಯಗಳು. ಅದರ ಪೈಕಿ ಕರ್ನಾಟಕದ 19 ಕಾಲೇಜುಗಳು ನಮ್ಮ ಕಾಂಪಿಟೇಷನ್ ಬೇಸಿಸ್ ಮೇಲೆ ಒಳ್ಳೆಯ ಕಾಲೇಜುಗಳು ಸೆಲೆಕ್ಟ್ ಆಗಿದೆ. ಸುಮಾರು 187 ಕೋಟಿ ಬಜೆಟ್ ಮತ್ತು ಇದರಲ್ಲಿದೆ 4 COEಗಳನ್ನು ಸೇರಿಸಿದ್ದಾರೆ ಕಾಲೇಜಿಗೆ. ಅದಕ್ಕೆ ಒಂದು 20 ಕೋಟಿಯಷ್ಟು ಇದರಲ್ಲಿ ಈ ಅಮೌಂಟ್ನಲ್ಲಿ ನಾವು 75% ಕೇಂದ್ರ ಸರ್ಕಾರ, 25% ರಾಜ್ಯ ಸರ್ಕಾರಗಳನ್ನು ಅದೇ ನಮಗೆ ಏನು 187 ಕೋಟಿ ಮೊದಲು ಇನಿಷಿಯಲಿ ನಮಗೆ ಕ್ಲಿಯರ್ ಮಾಡ್ತಾ ಆಗಿದ್ದು ಸಹಿತ ಅದೇ ನಮಗೆ ಸುಮಾರು 20 ಕೋಟಿಗಿಂತ ಹೆಚ್ಚು ಅಮೌಂಟು ಇಂಜಿನಿಯರ್ಗಳು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಬೆಸ್ಟ್ ಪ್ರಾಕ್ಟೀಸ್ಗಳು ಭಾಳಷ್ಟು ಕರ್ನಾಟಕ ಸರ್ಕಾರದಿಂದ ಕರ್ನಾಟಕದ ಎಲ್ಲ ಇನ್ಸ್ಟಿಟ್ಯೂಟ್ಗಳು ಹೆಚ್ಚಿನ ಒಂದು ಅನುದಾನವನ್ನು ಬಂದಿದೆ. ತರಬೇತಿ ಮಾದರಿ ಕಾರ್ಯಕ್ರಮದ ಮೊದಲ ಹಂತ 2003ರಲ್ಲಿ ಪ್ರಾರಂಭಗೊಂಡು 2009ರಲ್ಲಿ ಪೂರ್ಣಗೊಂಡಿತು. ಇದರ 2ನೇ ಹಂತ 2010ರಲ್ಲಿ ಪ್ರಾರಂಭಗೊಂಡಿದ್ದು 2017ರ ಮಾರ್ಚ್ 31ಕ್ಕೆ ಅಂತ್ಯಗೊಂಡಿದೆ. ವಿದ್ಯಾರ್ಥಿಗಳು ಪ್ಲೇಸ್ಮೆಂಟ್ ಪ್ರೋಗ್ರಾಮಿಂದ 100% ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಟೆಕ್ನಿಕಲ್ ಪ್ರೋಗ್ರಾಮ್ ಅದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ ಭಾಳ ಹೆಚ್ಚಾಗಿದೆ. ಈ 25 ಕೋಟಿ ನಾವು ಭಾಳ ಸರಿಯಾಗಿ ಉಪಯೋಗಿಸ್ಕೊಂಡಿರೋದ್ರಿಂದ ನಮ್ಮ ಸೆಮಿನಾರ್ ಹಾಲ್ಸು, 15 PG ಲ್ಯಾಬೊರೇಟರೀಸು ಮತ್ತು ನಮ್ಮ ಸಂಶೋಧಕರು ಒಳ್ಳೆ ಪಬ್ಲಿಷಿಂಗ್ ಇದು ಜರ್ನಲ್ಸಿಂದ ಪಬ್ಲಿಷ್ ಆಗಿರೋದು ಮತ್ತು ನಮ್ಮ ಅಧ್ಯಾಪಕರು ಬೇರೆ ಬೇರೆ ವಿದೇಶಕ್ಕೆ ಹೋಗಿ ಅಲ್ಲಿ ಕಾನ್ಫರೆನ್ಸ್ನಲ್ಲಿ ಪೇಪರ್ ಪ್ರೆಸೆಂಟ್ ಮಾಡಿರೋದು. ಡೆಲ್ಲಿ ಮತ್ತು ಪುಣೆ ಅದೇ ನಮ್ಮ ದೇಶದಲ್ಲಿ ಹೋಗಿ ನನ್ನ ರಿಸರ್ಚ್ ವರ್ಕ್ನ ಪ್ರೆಸೆಂಟ್ ಮಾಡಿದ್ದೀನಿ. ಅದಲ್ಲದೆ ವಿದೇಶಕ್ಕೂ ಹೋಗೋದಕ್ಕೆ ಅವಕಾಶ ಸಿಕ್ಕಿತ್ತು, ಮಕಾಮ್ ಮತ್ತು ಚೈನಾ. ತಾಂತ್ರಿಕ ಶಿಕ್ಷಣಕ್ಕೆ ದೃಢತೆಯನ್ನು ನೀಡಿ ಉತ್ತಮ ಗುಣಮಟ್ಟದ ಕುಶಲ ಇಂಜಿನಿಯರ್ಗಳನ್ನು ತರಬೇತಿಗೊಳಿಸಿ ಅವರಿಗೆ ಗೌರವಿತವಾದ ನೌಕರಿಯ ಅವಕಾಶಗಳನ್ನು ಕಲ್ಪಿಸುವ, ಸ್ನಾತಕೋತ್ತರ ಶಿಕ್ಷಣಕ್ಕೆ ಹೆಚ್ಚಿನ ಗುಣಮಟ್ಟ ನೀಡುವ, ಬೇಡಿಕೆಯುಕ್ತ ಸಂಶೋಧನೆ, ಅಭಿವೃದ್ಧಿ ಮತ್ತು ನೂತನ ಆವಿಷ್ಕಾರಗಳನ್ನು ಸಾಧಿಸುವ ಧ್ಯೇಯೋದ್ದೇಶಗಳನ್ನು ಈ ಕಾರ್ಯಕ್ರಮ ಹೊಂದಿದೆ. So from my experience, TechEp has been extremely instrumental in bridging the gap between college and industry. So I was a department coordinator for our technical fest called FaceShift, and in that TechEp has been extremely important in providing the funds for logistics and getting a lot of industry people into the background. ನನಗೆ TechEp ಗ್ರಾಂಟ್ ಇಂದ ಸಂಶೋಧನೆ ಪ್ರೇರಿತವಾಗಿ ಸಿಂಗಾಪುರ್ ಹೋಗಲಿಕ್ಕೆ ಅನುಕೂಲವಾಗಿದೆ. We are organizing different workshops, then we are organizing different industrial visits. So we are utilizing this money for goods so that we can improve the quality of our education. ಅಲ್ಲದೆ ಅವಶ್ಯಕವಾದ ಪರಿಕರಗಳನ್ನು ನೀಡುವ ಮೂಲಕ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವಿಭಾಗಗಳ ಅಭಿವೃದ್ಧಿ, ಸಂಶೋಧನಾ ಸಹಾಯಕರ ಪೂರೈಕೆ, ಕಾರ್ಖಾನೆಗಳೊಡನೆ ಸಂವಾದ, ಸಾಂಸ್ಥಿಕ ಬದಲಾವಣೆ ಹಾಗೂ ಅಶಕ್ತ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಹಾಯ ಮುಂತಾದ ಸಮಾಜಮುಖಿಯಾದ ಪರಿಕಲ್ಪನೆಗಳನ್ನು ಈ ಕಾರ್ಯಕ್ರಮ ಒಳಗೊಂಡಿದೆ. ನಾನು ಅಂಡರ್ ಗ್ರಾಜುಯೇಷನ್ ಆದ ತಕ್ಷಣ ನಾನು ನನ್ನ ಸ್ಟಡೀಸ್ನ ನಿಲ್ಲಿಸಬೇಕು ಅಂತ ಇದ್ದೆ.
ಬಿಕಾಸ್ ಫರ್ದರ್ ಸ್ಟಡೀಸ್ಗೆ ನನಗೆ ಅಷ್ಟೊಂದು ಎಕನಾಮಿಕಲಿ ಪ್ರಾಬ್ಲಮ್ ಇತ್ತು. ಬಟ್ ಈ ಟೆಕ್ವಿಪ್ ಅಮೌಂಟ್ ಬರುತ್ತೆ ಅಂತ ಈ ಕಾಲೇಜಲ್ಲಿ ಬರುತ್ತೆ ಅಂತ ಗೊತ್ತಾದ ಕಾರಣ ನಾನು ಈ ಪೋಸ್ಟ್ ಗ್ರಾಜುಯೇಷನ್ ಕಂಟಿನ್ಯೂ ಮಾಡೋದಕ್ಕಾಯ್ತು. ನಮ್ಮ ಈ ಇನ್ಸ್ಟಿಟ್ಯೂಷನ್ಗೆ ಟೆಕ್ವಿಪ್ ಬಂದ ನಂತರ ನಮ್ಮ ಈ ಹೇಳಿಕೊಡೋ ರೀತಿನೇ ಬದಲಾವಣೆ ಆಗಿದೆ. ಎಷ್ಟೋ ಜನ ಫ್ಯಾಕಲ್ಟಿ ಮೆಂಬರ್ಸು ಅವರಿಗೆ ಬೇಕಾದಂತಹ ಮೂಲ ವಿಷಯಗಳ ಸಂಬಂಧಪಟ್ಟಂಗೆ ಅವರಿಗೆ ಹಲವಾರು ಕಡೆ ಟ್ರಾವೆಲ್ ಮಾಡೋಕ್ಕೆ ಆಪರ್ಚುನಿಟೀಸ್ ಇತ್ತು. ನಾವು ಸುಮಾರು ರಿಫಾರ್ಮ್ಸ್ ಮಾಡಿದ್ವಿ, ಎಕ್ಸಾಮಿನೇಷನ್ ಸಿಸ್ಟಮ್ನಲ್ಲಿ ಆಟೋಮೇಷನ್ ಮಾಡಿದ್ವಿ, ಟೆಕ್ನಿಕ್ಸ್ ಫಂಡ್ಸ್ ಇಂದ, and most of our assessment patterns have been developed because of that. A software in the now data analytics ಮಾಡಿ, result analysis ಮಾಡಿ, we try to see where the students are lagging behind and what improvements can be further brought in. So hope ಮುಂದೆ ಟೆಕ್ನಿಕಲ್ ಫಂಡಿಂಗ್ ಬರುತ್ತೆ and they will continue to help us in the same way. ಈ ಯೋಜನೆಯ ಮೊದಲ ಹಂತದಲ್ಲಿ ಕರ್ನಾಟಕದಲ್ಲಿ ಒಟ್ಟು 14 ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳನ್ನು ಆಯ್ಕೆ ಮಾಡಲಾಗಿದ್ದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಒಟ್ಟು ಅನುದಾನ 162.41 ಕೋಟಿ ರೂಪಾಯಿಯಾಗಿತ್ತು. ಎರಡನೇ ಹಂತದ ಯೋಜನೆ 2010ರಲ್ಲಿ ಪ್ರಾರಂಭಗೊಂಡಿದ್ದು, ಇದಕ್ಕಾಗಿ ನಡೆದ ಸ್ಪರ್ಧಾತ್ಮಕ ಆಯ್ಕೆಯಲ್ಲಿ ರಾಜ್ಯದ ಒಟ್ಟು 19 ಸಂಸ್ಥೆಗಳು ಹೆಸರಿಸಲ್ಪಟ್ಟವು. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಈ ಟೆಕ್ನಿಕ್ ಪ್ರೋಗ್ರಾಮ್ ನಮ್ಮಲ್ಲಿ ಬಂದ ಮೇಲೆ ಒಂದನೇದಾಗಿ ನಮ್ಮ ಹುಡುಗರಿಗೆ ತುಂಬಾ ಅನುಕೂಲವಾಗಿದೆ. ಕನ್ಕರೆಂಟ್ ಏರಿಯಾ ಆಫ್ ರಿಸರ್ಚ್, ಡೇಟಾ ಅನಾಲಿಟಿಕ್ಸ್ ಅಂಡ್ ಆಟೋಮೇಷನ್ ಇಂಜಿನಿಯರಿಂಗ್ ಇಸ್ ಒನ್ ಆಫ್ ದಿ ಪ್ರಾಮಿನೆಂಟ್ ಏರಿಯಾಸ್ ಆಫ್ ರಿಸರ್ಚ್. ಈ ಏರಿಯಾದಲ್ಲಿ ವರ್ಕ್ ಮಾಡೋ ಒಂದು ಸೌಲಭ್ಯ ನಮ್ಮ ಹುಡುಗರಿಗೆ ಸಿಕ್ಕು ಬಂದಿದೆ. ತುಂಬಾ ಎಕ್ಸ್ಪರ್ಟ್ಸ್ ಬೇರೆ ಬೇರೆ ವಿದ್ಯಾಸಂಸ್ಥೆ ಬಂದಿದ್ದು, IITs ಮತ್ತು IAS ಅಧ್ಯಾಪಕರು ಮತ್ತೆ ತಜ್ಞರಿಗೆ ಇಂಟ್ರಾಕ್ಟ್ ಮಾಡೋದು ಪ್ರೋಗ್ರಾಮ್. 4 ಸಂಸ್ಥೆಗಳನ್ನು ಸೆಂಟರ್ ಆಫ್ ಎಕ್ಸಲೆನ್ಸ್ ಎಂದು ಸೇರಿಸಲಾಯಿತು. ಎರಡನೇ ಹಂತದ ಟೆಕ್ನಿಕ್ ಅನುಷ್ಠಾನಕ್ಕಾಗಿ ಕೇಂದ್ರ ಹಾಗೂ ರಾಜ್ಯದ ಒಟ್ಟು ಅನುದಾನದಿಂದ 214.13 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಒಟ್ಟು ಈ ಯೋಜನೆಯ ಗಾತ್ರ 187 ಕೋಟಿ ರೂಪಾಯಿ. ಅದನ್ನು ಸುಮಾರು 4 ರಿಂದ 5 ವರ್ಷಗಳವರೆಗೆ ನಾವು ಹಂತ ಹಂತವಾಗಿ ಇನ್ಸ್ಟಿಟ್ಯೂಷನ್ ರಿಲೀಸ್ ಮಾಡ್ತೀವಿ. ಇನ್ಸ್ಟಿಟ್ಯೂಷನ್ಗಳು ಪ್ರೊಕ್ಯೂರ್ಮೆಂಟಿಗೆ, ಅಕಾಡೆಮಿಕ್ ಆಕ್ಟಿವಿಟೀಸಿಗೆ, ಆಮೇಲೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ ಅದನ್ನು ಖರ್ಚು ಮಾಡ್ತಾರೆ. ಸೊ ಇಲ್ಲಿ 187 ಕೋಟಿ ಅಲಾಟೆಡ್ ಇದ್ರೂ ಸಹಿತ ನಮ್ಮ ಪರ್ಫಾರ್ಮೆನ್ಸನ್ನು ಪರಿಗಣಿಸಿ MHRD ನಮಗೆ ಅಡಿಷನಲ್ ಗ್ರ್ಯಾಂಟ್ ಅನ್ನು ಕೊಟ್ಟಿದೆ. ಈಗ ನಾವು ಸುಮಾರು 204 ಕೋಟಿ ರೂಪಾಯಿಯನ್ನು ನಾವು ಪಡೆದ್ವಿ. 187ರ ಬದಲಾಗಿ 204 ಕೋಟಿ ಪಡೆದಿದ್ದೇವೆ ಅನ್ನೋದು ಸಹ ನಾವಿಲ್ಲಿ ಯಶಸ್ಸನ್ನು ಕಂಡಿದ್ದೇವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಈ ಯೋಜನೆಯ ಅನುಷ್ಠಾನಕ್ಕಾಗಿ ಬೀದರ್ನಿಂದ ಮೈಸೂರಿನವರೆಗೆ ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ. ಇವುಗಳಲ್ಲಿ 150ಕ್ಕೂ ಹೆಚ್ಚಿನ ಸಂಸ್ಥೆಗಳು ಪಾಲ್ಗೊಂಡಿವೆ. 85 ಸಂಸ್ಥೆಗಳು ಪ್ರಾರಂಭಿಕ ಠೇವಣಿಯೊಂದಿಗೆ ಅರ್ಜಿ ಸಲ್ಲಿಸಿದ್ದವು. ಈ ಸಂಖ್ಯೆಯಲ್ಲಿ ಆಯ್ಕೆಯಾದ ಸಂಸ್ಥೆಗಳು 19 ಮಾತ್ರ. It has enhanced the exposure of the students in bringing out the relationship between the challenges, what is happening outside as well as in the curriculum. I think I have to really thank the TechIP for having given us so much of benefits, through which even the labs have been enhanced with the most sophisticated equipments today what we have. ಈ ಒಂದು ವಿಶೇಷ ಯೋಜನೆಯಡಿಯಲ್ಲಿ ಮೊದಲಿಗೆ ನಮಗೆ 12.5 ಕೋಟಿ ರೂಪಾಯಿಗಳು ಸಂದಾಯವಾಗುತ್ತೆ. ವಿಶೇಷವಾದ ಕರ್ತವ್ಯದ ಮೂಲಕ ನಮಗೆ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ನ ಎಲ್ಲ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ನಾವು ರೀಚ್ ಮಾಡಿದ್ರಿಂದ ನಮ್ಮ ಶಿಕ್ಷಣ ಸಂಸ್ಥೆಗೆ 5 ಕೋಟಿ ರೂಪಾಯಿಗಳ ಹೆಚ್ಚಿನ ಅನುದಾನವನ್ನು ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರ ನೀಡುತ್ತೆ. ಅನುಷ್ಠಾನಗೊಳಿಸಿದ ಸಂಸ್ಥೆಗಳ ಸಂಖ್ಯೆಯಲ್ಲಿ ನಮ್ಮ ರಾಜ್ಯದ್ದೇ ಅತಿ ಹೆಚ್ಚಿನ ಸಂಖ್ಯೆಯಾಗಿದೆ. ಅಲ್ಲದೆ ಅತಿ ಹೆಚ್ಚಿನ ಅನುದಾನ ಹಾಗೂ ಮಾನ್ಯತೆ ಪಡೆದ ಮತ್ತು ಅತಿ ಹೆಚ್ಚಿನ ಸಾಧನೆ ಮಾಡಿದ ಹೆಮ್ಮೆ ಕರ್ನಾಟಕ ರಾಜ್ಯದ್ದಾಗಿದೆ. 3 ಸಾಫ್ಟ್ವೇರ್ ಇದೆ. ಒಂದು ಮೀಡಿಯಾ, ಟಿಕೆಟ್ ಹಾಗೂ ಕಾಮ್ಸರ್ ಅಂತ. ಇದನ್ನು ನಾವು ಪ್ರಾಜೆಕ್ಟ್ ಅಲ್ಲಿ ನಾನು ತುಂಬಾ ಯೂಸ್ ಮಾಡ್ಕೊಂಡಿದ್ದೇನೆ. ಹಾಗೂ ಟೆಕ್ನಿಕಲ್ ಸ್ಟೈಪಂಡ್ ಕೂಡ ಬಂದಿದೆ, ಸಿಗ್ತಾ ಇದೆ.
ಸೊ ಅದು ನನಗೆ ಆರ್ಥಿಕವಾಗಿ ತುಂಬ ಸಹಾಯ ಮಾಡ್ತಾ ಇದೆ. ತುಂಬಾ ಕಡೆ ಟೆಕ್ನಿಕಲ್ ವಿಸಿಟ್ ಕರ್ಕೊಂಡು ಹೋಗಿದ್ದಾರೆ, ಇಂಡಸ್ಟ್ರಿಯಲ್ ವಿಸಿಟ್ ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೆಲ್ಲ ನಮಗೆ ಟೆಕ್ನಿಕಲ್ ರಿಜಿಸ್ಟ್ರೇಷನ್ ಫೀಸ್ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಅದರಿಂದ ನಮಗೆ ಸಬ್ಜೆಕ್ಟ್ ವೈಸ್ ತುಂಬಾ ಹೆಲ್ಪ್ ಆಗ್ತಿದೆ. ಸೆಂಟರ್ ಆಫ್ ಎಕ್ಸಲೆನ್ಸ್ ಎಂದು ಆಯ್ಕೆಯಾದ ಬೆಂಗಳೂರಿನ ರಾಷ್ಟ್ರೀಯ ವಿದ್ಯಾಲಯ ತಾಂತ್ರಿಕ ಶಿಕ್ಷಣ ಸಂಸ್ಥೆ, BMS ತಾಂತ್ರಿಕ ಶಿಕ್ಷಣ ಸಂಸ್ಥೆ, ಪೀಪಲ್ಸ್ ಎಜುಕೇಶನ್ ಸೊಸೈಟಿ ತಾಂತ್ರಿಕ ಶಿಕ್ಷಣ ಸಂಸ್ಥೆ ಮತ್ತು ತುಮಕೂರಿನ ಸಿದ್ಧಗಂಗಾ ತಾಂತ್ರಿಕ ಶಿಕ್ಷಣ ಸಂಸ್ಥೆ ಇವು ದೇಶಕ್ಕೆ ಮಾದರಿಯಾದ ಸಂಸ್ಥೆಗಳಾಗಿವೆ. ಟೆಕ್ನಿಕ್ ಸಂಸ್ಥೆಗಳ ಪ್ರಾಧ್ಯಾಪಕರಿಂದ 285 ಮೌಲಿಕ ಗ್ರಂಥಗಳು ಹೊರಬಂದಿವೆ. ಜೀವನ ಗುಣಮಟ್ಟವನ್ನು ಸುಧಾರಿಸಲು 207 ಆವಿಷ್ಕಾರಗಳನ್ನು ಕಂಡುಹಿಡಿಯಲಾಗಿದೆ. ಹೊಸ ಯೋಜನೆಗಳಿಗಾಗಿ ವಿವಿಧ ಕಾರ್ಖಾನೆಗಳೊಡನೆ $527 ಸಂಶೋಧನೆ ಹಾಗೂ ಅಭಿವೃದ್ಧಿ ಯೋಜನೆಗಳನ್ನು ಪ್ರಾರಂಭಿಸಲಾಗಿದೆ. ಒಟ್ಟು 10,174 ಪ್ರಬಂಧಗಳು ಪ್ರಕಟಗೊಂಡಿದ್ದು, ಇವುಗಳಲ್ಲಿ 40% ಪ್ರಬಂಧಗಳು ವಿಶ್ವಮಾನ್ಯತೆ ಪಡೆದಿವೆ. 1.2 ಪ್ರೋಗ್ರಾಮ್ನಲ್ಲಿ ನಮಗೆ 6 ಕೋಟಿ ಒಟ್ಟಿಗೆ ಬಂದಿದೆ. ಅದು ವರ್ಲ್ಡ್ ಬ್ಯಾಂಕ್ ಗೈಡ್ಲೈನ್ಸ್ ಮೇಲೆ ಮತ್ತು NPU ಯಾವ್ಯಾವ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಆ ಪ್ರಕಾರವೇ ನಾವೆಲ್ಲ ಖರ್ಚು ವೆಚ್ಚವನ್ನು ಮಾಡಿದ್ದೇವೆ. Actually, it's a boon for our institution, for the development of the institution. Almost all the stakeholders have got the benefit out of this program. ಒಟ್ಟು 1,669 ಸಂಕಿರಣಗಳು ನಡೆದಿವೆ. ಈ ಎಲ್ಲ ಕಾರಣಗಳಿಂದಾಗಿ ರಾಜ್ಯದ ಟೆಕ್ನಿಕ್ ಸಂಸ್ಥೆಗಳು ಸರ್ವತೋಮುಖ ಅಭಿವೃದ್ಧಿ ಸಾಧಿಸಿ ಕೇಂದ್ರ ಸರ್ಕಾರದ ಹಾಗೂ ವಿಶ್ವ ಬ್ಯಾಂಕ್ನ ಗಮನ ಸೆಳೆದಿವೆ. ನಿಗದಿತ ಗುರಿ ಮುಟ್ಟುವಲ್ಲಿ ಸಫಲತೆ ಸಾಧಿಸಿದ್ದರಿಂದ ನಮ್ಮ ರಾಜ್ಯಕ್ಕೆ ವಿಶೇಷವಾಗಿ 30 ಕೋಟಿ ರೂಪಾಯಿಗಳ ಅಧಿಕ ಅನುದಾನ ನೀಡಲ್ಪಟ್ಟಿರುವುದು ಹೆಮ್ಮೆಯ ಸಂಗತಿಯಾಗಿದೆ.